ನಿರ್ಮಾಪಕ ಸೌಂದರ್ಯ ಜಗದೀಶ್ ಕುಟುಂಬದಿಂದ ಹಲ್ಲೆ ಆಗಿರತಕ್ಕಂತ ಒಂದು ಪ್ರಕರಣ ಇದು. ಕಳೆದ 4 ದಿನಗಳ ಹಿಂದೆ ನಡೆದಂತಹ ಘಟನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಠಾಣೆ ಪೊಲೀಸರು ಈಗ ಸೆಕ್ಯೂರಿಟಿ ಗಾರ್ಡ್ ಅನ್ನು ಅರೆಸ್ಟ್ ಮಾಡಿದಾರಂತೆ. ಬಾಲಾಜಿ ಅಂತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಈತ ಹಲ್ಲೆ ಮಾಡೋದಕ್ಕೆ ಪ್ರಚೋದನೆ ನೀಡಿರತಕ್ಕಂಥದ್ದು ಮತ್ತು ಸಹಾಯ ಮಾಡಿರತಕ್ಕಂಥದ್ದು. ಈ CCTV ದೃಶ್ಯಗಳನ್ನು ಆಧರಿಸಿ ಈತನದ್ದು ತಪ್ಪಿದೆ ಅನ್ನೋ ಕಾರಣಕ್ಕೋಸ್ಕರ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈಗ ಸೌಂದರ್ಯ ಜಗದೀಶ್ ಮನೆಯ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮನೆಗೆ ನುಗ್ಗಿ ಹಲ್ಲೆ ನಡೆಸೋದಕ್ಕೆ ಪ್ರಚೋದನೆ ಕೊಟ್ಟಿದ್ದಾನೆ ಮತ್ತು ಸಹಾಯವನ್ನ ಮಾಡಿದ್ದಾನೆ ಅಂತಕ್ಕಂಥದ್ದು ಈತನ ಮೇಲೆ ಇರತಕ್ಕಂಥ ಆರೋಪ. ಜೊತೆಗೆ ಅವನನ್ನು ವಿಚಾರಣೆ ಮಾಡಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ ಸೆಕ್ಯೂರಿಟಿ ಗಾರ್ಡ್ ಅನ್ನ ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿರತಕ್ಕಂಥ ಘಟನೆ ನಡೆದಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ. ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಆಯಿತು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಸೆಕ್ಯೂರಿಟಿ ಗಾರ್ಡ್ ಅನ್ನ ಈಗ ಅವರು ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯ. ಎಲ್ಲಿಂದ ಅಂದರೆ ಸೌಂದರ್ಯ ಜಗದೀಶ್ ಅವರ ಮನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಸೆಕ್ಯೂರಿಟಿ ಗಾರ್ಡ್ ಅನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಯಾಕೆ? ಅವನ ಮೇಲೆ ಇರ್ತಕ್ಕಂಥ ಆರೋಪ ಏನು? ಅರವಿಂದ, ಸೌಂದರ್ಯ ಜಗದೀಶ್ ಅವರ ಕುಟುಂಬಸ್ಥರಿಂದ ಅಂದ್ರೆ ಅವರ ಪತ್ನಿ ರೇಖಾ ಮತ್ತೆ ಮಗ ಸ್ನೇಹಿತ್ ಮತ್ತೆ ಬೌನ್ಸರ್ಗಳು ಸೇರಿ ನಡೆಸಿದಂತಹ ಹಲ್ಲೆ ಮತ್ತೆ ಅತಿಕ್ರಮ ಪ್ರವೇಶ ಏನಿದೆ, ಈ ಪ್ರಕರಣದಲ್ಲಿ ಇದೀಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಾಲಾಜಿ ಅಂತೇಳಿ ಆತನನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಿದೆ. ಅಂದ್ರೆ ಇವ್ರ ಮನೆಗೆ ಹೋಗಿ ಹಲ್ಲೆಯನ್ನ ನಡೆಸಬೇಕು ಅಂತೇನಿಲ್ಲ, ಆ ಒಂದು ಕೃತ್ಯಕ್ಕೆ ಸಹಾಯವನ್ನ ಮಾಡಿರೋದು ಮತ್ತೆ ಪ್ರಚೋದನೆಯನ್ನ ನೀಡಿದಂತಹ ಆರೋಪದ ಮೇಲೆ ಇದೀಗ ಸೆಕ್ಯೂರಿಟಿ ಗಾರ್ಡ್ ಅನ್ನ ವಶಕ್ಕೆ ಪಡೆದು ಆತನನ್ನ ನಿನ್ನೆಯೇ ವಶಕ್ಕೆ ಪಡೆಯುವ ಕೆಲಸವನ್ನ ಮಾಡಲಾಗಿತ್ತು. ಇಂದು ಆತನನ್ನ ಅರೆಸ್ಟ್ ತೋರಿಸುವ ಕೆಲಸವನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮಾಡಿದ್ದಾರೆ. ಅಲ್ಲಿಗೆ ಈತ ಆ ಒಂದು ಕೃತ್ಯಕ್ಕೆ ಸಹಾಯವನ್ನ ಮಾಡಿದ್ದಾನೆ, ಸಹಕಾರವನ್ನ ನೀಡಿದ್ದಾನೆ, ಅತಿಕ್ರಮ ಪ್ರವೇಶವನ್ನ ಮಾಡೋದಕ್ಕೆ ಮತ್ತೆ ಹಲ್ಲೆಯನ್ನ ನಡೆಸೋದಕ್ಕೆ ಅನ್ನೋ ಗಂಭೀರ ಆರೋಪದ ಮೇಲೆ ಇದೀಗ ಆತನನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮಾಡಿದ್ದಾರೆ. ಅಲ್ಲ ಮೂರ್ತಿ, ಇವಾಗ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಯಾರೋ ಮಾಡಿದ ತಪ್ಪಿಗೆ ಇವನು ಮಿಕ ಆದ್ನ ಅಂತ? ಇಲ್ಲ, ಆತರ ಬರೋದಿಲ್ಲ ಅರವಿಂದ್. ಯಾಕಂತ ಹೇಳಿದ್ರೆ ಆ ಒಂದು ಕೃತ್ಯದ ಹಿನ್ನೆಲೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಈತ ಆ ಸಂದರ್ಭದಲ್ಲಿ ಏನೇನ್ ಮಾಡ್ದ ಅನ್ನೋದನ್ನ ಕೂಡ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಿರ್ತಾರೆ. ನಿನ್ನೆಯಿಂದಲೂ ಕೂಡ ಅದೇ ಕೆಲಸವನ್ನ ಮಾಡಿರೋದು. ಅಂದ್ರೆ ಯಾರು ಮನೆ ಒಳಗೆ ಹೋಗಿ ಹಲ್ಲೆಯನ್ನ ನಡೆಸ್ಬೇಕು ಅಂತ ಏನಿಲ್ಲ, ಬಟ್ ಆ ಒಂದು ಕೃತ್ಯಕ್ಕೆ ಯಾರಾದ್ರೂ ಸಹಾಯವನ್ನ ಮಾಡಿರೋದು ಮತ್ತೆ ಈ ಎಲ್ರನ್ನ ಈಗ ಏನ್ ಗಲಾಟೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮನೆ ಒಳಗಿಂದ ಇವ್ರನ್ನ ಕರೆದಿರೋ ಆರೋಪ ಕೂಡ ಈತನ ಮೇಲಿದೆ. ಅಂದ್ರೆ ಮನೆಯ ಒಳಗೆ ರೇಖಾ ಇರ್ಬೋದು ಅಥವಾ ಸ್ನೇಹಿತ ಇರ್ಬೋದು, ಇವ್ರನ್ನ ಕರೆಸಿದಂತ ಆರೋಪ ಕೂಡ ಈತನ ಮೇಲಿದೆ. ಹೀಗಾಗಿ ಕೃತ್ಯಕ್ಕೆ ಸಹಕಾರವನ್ನ ನೀಡಿದಾನೆ ಈತ ಅನ್ನೋ ನಿಟ್ಟಿನಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು. ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಸದ್ಯಕ್ಕೆ ಇವರಿಗೆ ಮೇಯ್ನ್ ಆಗಿ ಸಿಕ್ಕಿರ್ತಕ್ಕಂಥದ್ದು ಎವಿಡೆನ್ಸೇ ಆ CCTV ಫುಟೇಜ್ ಅನ್ನ ಪೊಲೀಸರು ನೋಡಿದಂತಹ ಸಂದರ್ಭದಲ್ಲಿ ಹೌದು, ಈ ಸೆಕ್ಯೂರಿಟಿ ಗಾರ್ಡ್ನ ಪಾತ್ರ ಕೂಡ ಇದೆ. ಯಾಕೆಂತಂದ್ರೆ ಇವನೇ ಅವರು ಒಳಗ್ ನುಗ್ಗಿ ಹಲ್ಲೆ ಮಾಡೋದಕ್ಕೆಲ್ಲ ಸಹಾಯ ಮಾಡಿದ್ದಾನೆ ಮತ್ತು ಪ್ರೇರೇಪಣೆಯನ್ನು ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗಾಗಿ ಈಗ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ನಿರ್ಮಾಪಕನ ಕಿರಿಕ್ ಬೌನ್ಸರ್ಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಅವ್ರನ್ನ ಈಗ ಹುಡುಕ್ತಾ ಇದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು. ಬಟ್ ಪೊಲೀಸರಿಗೂ ಕೂಡ ಪ್ರಭಾವ ಇದೆ, ಅವರು ಕೂಡ ಒತ್ತಡಕ್ಕೊಳಗಾಗಿದ್ದಾರೆ ಅಂತ. ಜೊತೆಗೆ ಪೊಲೀಸರ ಕೈಗೆ ಇನ್ನು ನಿರ್ಮಾಪಕನ ಕಿರಿಕ್ ಮಗ ಮತ್ತು ಪತ್ನಿ ಅವರು ಕೂಡ ಸಿಕ್ಕಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಿರ್ಮಾಪಕನ ಕಿರಿಕ್ ಬೌನ್ಸರ್ಗಳು, ನಿರ್ಮಾಪಕನ ಕಿರಿಕ್ ಮಗ, ಪತ್ನಿ ಯಾರೂ ಸಿಕ್ಕಿಲ್ಲ. ಸಿಕ್ಕಿರೋದು ಪಾಪ ಸೆಕ್ಯೂರಿಟಿ ಗಾರ್ಡ್. ಹಾಗಂತ ಪಾಪ ಅನ್ನಕ್ಕೆ ಅವನೇನು ತಪ್ಪು ಮಾಡಿಲ್ಲ ಅಂತ ಅಲ್ಲ, ಆತನದ್ದು ಪಾತ್ರ ಇದೆ. ಹಾಗಾಗಿ ಯಾರು ಸಿಗ್ತಾರೋ ಅವ್ರನ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಅದರ ಪ್ರಕಾರ ಈಗ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಅರೆಸ್ಟ್ ನಿಜಕ್ಕೂ ಕೂಡ ಪೊಲೀಸ್ ಡ್ರಾಮನ ಅಂತ ಅನಿಸುತ್ತೆ. ಯಾರನ್ನೋ ಹಿಡಿಯೋಕ್ಕೋಗಿ ಯಾರನ್ನೋ ಹಿಡಿದ್ರ ಅಂತ, ಬಟ್ ಡೋಂಟ್ ನೋ. ತನಿಖೆಯನ್ನು ಮಾಡ್ತಕ್ಕಂಥವ್ರು ಮತ್ತು IO ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ.